ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಜೂನ್ 15ನೇ ತಾರೀಕು ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಈ ಅವಧಿಯಲ್ಲಿ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವಾರ ಬಂದಿರುವ ಕಾರಣ ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಅಮಾವಾಸ್ಯೆಯ ದಿನದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮೇಷರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಮೇಷರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಇನ್ನು 2 ದಿನದಲ್ಲಿ ಸ್ನೇಹಿತರೆ ನಿಮಗೆ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಯಾವುದರ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆಯ ಮಹತ್ವ, ಆಚರಣೆಗಳ ಬಗ್ಗೆ ತಿಳಿಸ್ಕೊಟ್ಟಾದ ನಂತರ ಮೇಷರಾಶಿಯವರ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಜೂನ್ 15, 2026ರಂದು ಬರುವಂತಹ ಅಮಾವಾಸ್ಯೆಯು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವುದರಿಂದ ಅತ್ಯಂತ ಪವಿತ್ರ ಮತ್ತು ಅಪರೂಪದ ಮಹತ್ವವನ್ನು ಹೊಂದಿದೆ. ಸುಮಾರು 32 ತಿಂಗಳಿಗೊಮ್ಮೆ ಬರುವಂತಹ ಈ ಹೆಚ್ಚುವರಿ ತಿಂಗಳನ್ನು ಪುರುಷೋತ್ತಮ ಮಾಸ ಅಥವಾ ಮಲಮಾಸ ಎಂದು ಕರೆಯಲಾಗುತ್ತದೆ. ಈ ವಿಶೇಷ ಅಮಾವಾಸ್ಯೆಯ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವಗಳನ್ನು ತಿಳಿಸ್ಕೊಡ್ತೀನಿ, ಜೊತೆಗೆ ಆಚರಣೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಯಾರೆಲ್ಲ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ತಪ್ಪದೆ ಈ ಪೂಜೆ ಪುನಸ್ಕಾರಗಳನ್ನು, ಆಚರಣೆಗಳನ್ನು ಫಾಲೋ ಮಾಡಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಈ ವಿಶೇಷ ಅಮಾವಾಸ್ಯೆಯ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವಗಳ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಪಿತೃಕಾರ್ಯಕ್ಕೆ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅಮಾವಾಸ್ಯೆಯ ದಿನವು ಪೂರ್ವಜರ ಅಂದರೆ ಪಿತೃಗಳ ಆತ್ಮಗಳಿಗೆ ಅತ್ಯಂತ ಹತ್ತಿರವಾದಂತಹ ಸಮಯ ಎಂದು ನಂಬಲಾಗಿದೆ. ಈ ದಿನ ಪಿತೃಗಳಿಗೆ ತರ್ಪಣ ನೀಡುವುದು ಮತ್ತು ಶ್ರದ್ಧೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇನ್ನು ವಿಷ್ಣು ಪೂಜೆಯ ಫಲ ಅಂದರೆ ಅಧಿಕ ಜ್ಯೇಷ್ಠ ಮಾಸವಾಗಿರುವುದರಿಂದ ಈ ದಿನದಂದು ಶ್ರೀ ಮಹಾವಿಷ್ಣುವನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಇನ್ನು ದಾನ ಧರ್ಮಕ್ಕೆ ಸಾಕಷ್ಟು ಶುಭ ಅಂತಲೇ ಹೇಳಬಹುದು. ಈ ದಿನ ಪವಿತ್ರ ದಿನದಂದು ಸ್ನೇಹಿತರೆ ಅನ್ನದಾನ, ವಸ್ತ್ರದಾನ ಮತ್ತು ಬಡವರಿಗೆ ಸಹಾಯ ಮಾಡುವುದರಿಂದ, ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡುವುದರಿಂದ ಅಪಾರ ಪುಣ್ಯ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ನಿಮಗೆ. ಸೊ ಹಾಗಾಗಿ ಅನ್ನದಾನ, ವಸ್ತ್ರದಾನವನ್ನು ಅಂದರೆ ಬಟ್ಟೆ ದಾನವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಕೂಡ ಮಾಡಬಹುದು. ಇನ್ನು ಆಧ್ಯಾತ್ಮಿಕ ಸಾಧನೆ ಅಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿರುವವರಿಗೆ ಮತ್ತು ಧ್ಯಾನಾಸಕ್ತರಿಗೆ ಸ್ನೇಹಿತರೆ ಈ ದಿನದ ಶಕ್ತಿಯು ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆಯನ್ನು ತರುತ್ತದೆ. ಸೊ ಹಾಗಾಗಿ ನಿಮಗೆ ಪಿತೃಪೂಜೆಯ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ, ದಾನ ಮಾಡಬೇಕಾದ ವಸ್ತುಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಮೇಷರಾಶಿಯವರು ಅಂತ ಯಾರೆಲ್ಲ 12 ರಾಶಿ ಚಕ್ರದ ಜನರು ಯಾರೆಲ್ಲ ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಮಾಡಬಹುದು. ತಪ್ಪದೆ ಮಾಡಿ, ಪುಣ್ಯ ಫಲ ಸಿಗಲಿದೆ ಅಂತಲೇ ಹೇಳಬಹುದು. ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ತಪ್ಪದೆ ಮಾಡಿ ಅಂತ ಹೇಳ್ತಾ, ಇವಾಗ ಮೇಷರಾಶಿಯವರಿಗೆ ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ, ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ತಾನೆ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ.
ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋವನ್ನು ಮಾಡುವುದಕ್ಕೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗ್ಬೋದು, ಅಮೌಂಟ್ ಏನು ಕಟ್ ಆಗುವುದಿಲ್ಲ. ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ವಾಚ್ ಮಾಡಬಹುದು. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ನಿಮ್ಮ ಹಿತೈಷಿಗಳಿಗೆ ವಿಡಿಯೋವನ್ನು ಶೇರ್ ಮಾಡೋದ್ರಿಂದಲೂ ಕೂಡ ನಿಮ್ಮ ಕಡೆಯಿಂದ ಅದೃಷ್ಟದ ಫಲವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅಪಾರ ಧೈರ್ಯ ಮತ್ತು ಯಶಸ್ಸು ಅಂತಲೇ ಹೇಳ್ಬೋದು. ಜೂನ್ 15ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಮುಗಿದ ನಂತರ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮಗೆ ಅಪ್ರತಿಮ ಶಕ್ತಿಯನ್ನು ನೀಡುತ್ತದೆ. ಕೆಲಸದಲ್ಲಿ ನೀವು ತೆಗೆದುಕೊಳ್ಳುವ ದಿಟ್ಟ ನಿರ್ಧಾರಗಳು ಗಮನಾರ್ಹ ವಿಜಯಗಳನ್ನು ತಂದುಕೊಡುತ್ತದೆ. ಇನ್ನು ಮಾತಿನ ಮೇಲೆ ಹಿಡಿತಾ ಇರಬೇಕಾಗುತ್ತದೆ, ಅಂದರೆ ದುಡುಕಿನ ಮಾತುಗಳನ್ನು ಆಡಿಬಿಡ್ತೀರಾ. ಜೂನ್ 21ರಂದು ನಿಮ್ಮ ರಾಶಿಯ ಅಧಿಪತಿ ಮಂಗಳನು 2ನೇ ಮನೆಗೆ ಅಂದರೆ ವಾಕ್ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಎಷ್ಟೇ ಅದೃಷ್ಟವಿದ್ದರೂ ಕೋಪದಿಂದ ಆಡುವ ಕಠಿಣ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು. ಈ ತಿಂಗಳು ಮೌನವೇ ನಿಮ್ಮ ಒಂದು ದೊಡ್ಡ ಅಸ್ತ್ರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ಮನೆ ಮತ್ತು ವಾಹನ ಯೋಗವನ್ನು ಖರೀದಿ ಮಾಡುವಂತಹ ಯೋಗ ಇದೆ. ಜೂನ್ ತಿಂಗಳಲ್ಲಿ ನಿಮ್ಮ 4ನೇ ಮನೆಗೆ ಉಚ್ಚ ಗುರುವಿನ ಪ್ರವೇಶವು ಸ್ವಂತ ಮನೆಯ ಕನಸನ್ನು ನನಸು ಮಾಡುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮ ನೆಲೆಸುತ್ತದೆ ಅಂತಲೇ ಹೇಳ್ಬೋದು. 2026 ಮೇಷರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ಜೂನ್ 2026 15ನೇ ತಾರೀಕಿಂದ ಜೀವನದ ಹೊಸ ಅಧ್ಯಾಯದ ಆರಂಭವನ್ನು ಸೂಚಿಸುತ್ತಿದೆ. ನಿಮ್ಮ ಸ್ನೇಹಿತರೆ, ನೀವು ವರ್ಷಗಳಿಂದ ಕಾಯ್ದಿದ್ದಂತಹ ಸ್ಥಿರತೆ ಅಂತಿಮವಾಗಿ ಈ ತಿಂಗಳು ಸಾಕಾರಗೊಳ್ಳುತ್ತಿವೆ ಅಂತಲೇ ಹೇಳಬಹುದು. ನಿರ್ದಿಷ್ಟವಾಗಿ ಹೇಳುವುದಾದರೆ ಜೂನ್ ತಿಂಗಳಲ್ಲಿ ನಿಮ್ಮ 9ನೇ ಅಧಿಪತಿಯಾದಂತಹ ಗುರುವು ತನ್ನ ಉಚ್ಚ ರಾಶಿಯಾದ ಕರ್ಕಟಕಕ್ಕೆ 4ನೇ ಮನೆಗೆ ಪ್ರವೇಶಿಸುವುದು ಒಂದು ಭವ್ಯವಾದಂತಹ ಯೋಗವನ್ನು ನಿರ್ಮಿಸುತ್ತದೆ. ಈ ಸಕಾರಾತ್ಮಕ ಶಕ್ತಿಗೆ ಪೂರಕವಾಗಿ ಜೂನ್ 15ರಿಂದ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಹೋರಾಟದ ಮನೋಭಾವವನ್ನು ಹೆಚ್ಚಿಸುತ್ತದೆ. ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತದೆ. ಜೂನ್ 21ರವರೆಗೆ ನಿಮ್ಮ ರಾಶಿಯಲ್ಲಿರುವಂತಹ ಮಂಗಳನು ಅಪಾರ ಚೈತನ್ಯವನ್ನು ನೀಡಿದರೂ ಅನಗತ್ಯ ಕಿರಿಕಿರಿಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳುವುದು ಈ ತಿಂಗಳನ್ನು ನಿಮಗೆ ನಿಜವಾದ ಸುವರ್ಣ ಘಟ್ಟವನ್ನಾಗಿಸುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಶನಿ ಗುರು ಬಲ ಇದೆಯಾ ಅಂತಂದರೆ, ಶನಿ 10 ಮತ್ತು 11ನೇ ಅಧಿಪತಿಯಾಗಿರುವಂತಹ ಶನಿ 12ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ವಿದೇಶ ಪ್ರಯಾಣಕ್ಕೆ ಅನುಕೂಲಕರ. ಆಸ್ಪತ್ರೆ ಭೇಟಿಗಳು ಅಥವಾ ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿ ಸಂಭವನೀಯ ಖರ್ಚುಗಳು ಹೆಚ್ಚಾಗಬಹುದು ಸ್ನೇಹಿತರೆ. ಇನ್ನು ಶುಕ್ರನ ಸಂಚಾರ 2 ಮತ್ತು 7ನೇ ಅಧಿಪತಿಯಾಗಿರುವ ಶುಕ್ರ 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಗುರುವಿನೊಂದಿಗಿನ ಸಂಯೋಜನೆಯು ಅತ್ಯುತ್ತಮ ಗೃಹಾಲಂಕಾರ, ವಾಹನ ಖರೀದಿ ಮತ್ತು ಆಳವಾದಂತಹ ಕೌಟುಂಬಿಕ ಪ್ರೀತಿಯನ್ನು ತರುತ್ತದೆ. ಇನ್ನು ಗುರುಬಲ ಇದೆಯಾ ಅಂತಂದರೆ ಸ್ನೇಹಿತರೆ, ಗುರು 9, 12ನೇ ಅಧಿಪತಿಯಾಗಿರುವ ಗುರು 4ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ರಿಯಲ್ ಎಸ್ಟೇಟ್ ಖರೀದಿ, ಮಾತೃಸುಖ, ಮಾನಸಿಕ ಶಾಂತಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು, ಮನೆಯಲ್ಲಿ ಮಿಶ್ರ ಫಲಿತಾಂಶಗಳನ್ನು ತಂದರು ಸ್ನೇಹಿತರೆ. ಮನೆಯಲ್ಲಿ ಕೈಗೊಂಡ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸು, ಧೈರ್ಯ ಮತ್ತು ಕೀರ್ತಿ ಹೆಚ್ಚಾಗಬಹುದು. ಚೈತನ್ಯ ಮತ್ತು ದೃಢತೆ. ಅನಂತರ ಮನೆಯಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಉಂಟಾಗಬಹುದು. ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ, ವ್ಯಾಪಾರ, ವ್ಯವಹಾರದ ಬಗ್ಗೆ, ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ಅವಧಿಯಲ್ಲಿ ನೀವು ಅಗಾಧವಾದ ಪ್ರಗತಿಯನ್ನು ಕಾಣಲಿದ್ದೀರಿ. ಜೂನ್ ತಿಂಗಳಲ್ಲಿ ಗುರುವು ಉಚ್ಚ ಸ್ಥಿತಿಯನ್ನು ಪಡೆಯುವುದು ಸುಗಮ ಮತ್ತು ಸ್ಥಿರವಾದ ಹಣದ ಹರಿವನ್ನು ಖಚಿತಪಡಿಸುತ್ತದೆ. ಆಸ್ತಿ ವಹಿವಾಟುಗಳ ಮೂಲಕ ನೀವು ಗಣನೀಯ ಲಾಭವನ್ನು ಗಳಿಸುವಿರಿ. ನಿಮ್ಮ ಇಂದಿನ ಹೂಡಿಕೆಗಳು ಮ್ಯೂಚುವಲ್ ಫಂಡ್ಗಳು ಅಥವಾ ಭೂಮಿಯಂತಹ ಅಸಾಧಾರಣ ಆದಾಯವನ್ನು ನೀಡುತ್ತವೆ. ಗೃಹೋಪಯೋಗಿ ವಸ್ತುಗಳು ಅಥವಾ ಹೊಸ ವಾಹನ ಸೇರಿದಂತೆ ನಿಮ್ಮ ಮನೆಯ ಅಗತ್ಯವಿರುವ ಐಷಾರಾಮಿ ವಸ್ತುಗಳನ್ನು ಸಹ ನೀವು ಖರೀದಿಸಬಹುದು ಸ್ನೇಹಿತರೆ. ಜೂನ್ ತಿಂಗಳಲ್ಲಿ ಅಂದರೆ 15ನೇ ತಾರೀಕು ನಂತರ ಮಂಗಳನು ನಿಮ್ಮ 2ನೇ ಮನೆಗೆ ಅಂದರೆ ಋಷಭಕ್ಕೆ, ಸಂಪತ್ತಿನ ಮನೆ ಎಂದು ಕರೆಯಲಾಗುತ್ತದೆ, 2ನೇ ಮನೆಯನ್ನು ಪ್ರವೇಶಿಸಿದ ನಂತರ ಹಠಾತ್ ಖರ್ಚುಗಳು ಎದುರಾಗಬಹುದು ಸ್ನೇಹಿತರೆ.
ಆಸ್ತಿ ನೋಂದಣಿಗಾಗಿ ಅಥವಾ ಕುಟುಂಬದಲ್ಲಿನ ಶುಭ ಸಮಾರಂಭಕ್ಕಾಗಿ ನೀವು ಉಳಿತಾಯದ ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಜೂನ್ ಕೊನೆಯ ವಾರದಲ್ಲಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸ್ನೇಹಿತರೆ ಸಾಲವಾಗಿ ನೀಡುವುದನ್ನು ಆದಷ್ಟು ತಪ್ಪಿಸಿ. ಏಕೆಂದರೆ ಹಿಂತಿರುಗಿ ಆ ಸಾಲ ಸ್ನೇಹಿತರೆ ನಿಮ್ಮ ಹಣ ಕೈ ಸೇರೋದಿಲ್ಲ ನಿಮಗೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅನಿವಾರ್ಯ ಇದ್ದರೆ ಸ್ವಲ್ಪ ಮೊತ್ತದಲ್ಲಿ ಹಣವನ್ನು ಕೊಡಿ ಸ್ನೇಹಿತರೆ. ದೊಡ್ಡ ಮೊತ್ತದಲ್ಲಿ ಯಾರಿಗೂ ಕೂಡ ಹಣವನ್ನು ಕೊಡುವುದಕ್ಕೆ ಹೋಗಬೇಡಿ. ನಂಬಿ ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಸ್ನೇಹಿತರೆ ಅಮಾವಾಸ್ಯೆ ಮುಗಿದ ನಂತರ ಅಂದರೆ ನಿಮ್ಮ ಜನ್ಮ ರಾಶಿಯಲ್ಲಿಯೇ ಸಂಚರಿಸುವುದರಿಂದ ನೀವು ಅಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿರುತ್ತೀರಿ. ಸುಲಭವಾಗಿ ದಣಿಯದೆ ಕಠಿಣ ಕಾರ್ಯಗಳನ್ನು ನಿಭಾಯಿಸಬಲ್ಲರಿ. ಆದರೆ ಮಂಗಳನು ಉಷ್ಣ ಗ್ರಹವಾಗಿರುವುದರಿಂದ ಇದು ದೇಹದ ಉಷ್ಣತೆ, ಕಣ್ಣುಗಳಲ್ಲಿ ಉರಿ ಅಥವಾ ನಿದ್ರೆಹೀನತೆಯಂತಹ ಉಷ್ಣ ಸಂಬಂಧಿತ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಇನ್ನು 4ನೇ ಮನೆಯಲ್ಲಿರುವಂತಹ ಗುರುವು ಕೂಡ ಅಪಾರ ಮಾನಸಿಕ ಶಾಂತಿಯನ್ನು ಕರುಣಿಸಲಿದ್ದಾರೆ. ಧ್ಯಾನ ಮತ್ತು ಯೋಗದ ಕಡೆಗೆ ನೀವು ಒಲವನ್ನು ತೋರುತ್ತೀರಿ. ಜೂನ್ 21ರ ನಂತರ ಮಂಗಳನು 2ನೇ ಮನೆಗೆ ಹೋದಾಗ ಬಾಯಿಯ ಹುಣ್ಣು ಅಥವಾ ಅಲ್ಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು, ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಲು ಸಹಾಯವನ್ನು ಮಾಡುತ್ತದೆ. ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಅತಿವೇಗ ಒಳಿತಲ್ಲ. ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಫಾಲೋ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಬೆಲ್ಟನ್ನು ಹಾಕುವುದು, ಹೆಲ್ಮೆಟನ್ನು ಧರಿಸುವುದು, ಇನ್ನು ಅತಿ ವೇಗವಾಗಿ ವಾಹನವನ್ನು ಚಾಲನೆ ಮಾಡಬಾರ್ದು. ತಡರಾತ್ರಿಯಲ್ಲೂ ಕೂಡ ಸ್ನೇಹಿತರೆ ಅನಿವಾರ್ಯ ಇದ್ದರೆ ವಾಹನವನ್ನು ಚಾಲನೆ ಮಾಡಬೇಕಾಗುತ್ತದೆ. ಇಲ್ಲಾಂದರೆ ತಡರಾತ್ರಿಯಲ್ಲಿ ವಾಹನವನ್ನು ಅದುವೇ ಅತಿ ವೇಗದಲ್ಲಿ ಚಾಲನೆಯನ್ನು ಮಾಡ್ತೀರಾ, ಇದು ಸಣ್ಣ ಪುಟ್ಟ ಗಾಯಗಳನ್ನು, ಅಪಘಾತಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ಬಹಳಷ್ಟು ಎಚ್ಚರಿಕೆ ವಹಿಸಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಈ ಜೂನ್ ತಿಂಗಳು ನಿಮ್ಮ ಕೌಟುಂಬಿಕ ಜೀವನಕ್ಕೆ ನಿಜವಾದ ಆಶೀರ್ವಾದವಾಗಿದೆ. ಸುಖದ ಸ್ಥಾನದ 4ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ನಿಮ್ಮ ಮನೆಯಲ್ಲಿ ಸಂತೋಷಕರ ಮತ್ತು ಸ್ವಾಗತಾರ್ಹ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ ಸ್ನೇಹಿತರೆ. ಸಂಬಂಧಿಕರು ಮತ್ತು ಸ್ನೇಹಿತರು ಆಗಮನವು ಮನೆಯನ್ನು ರೋಮಾಂಚಕ ಮತ್ತು ಉತ್ಸಾಹಭರಿತವಾಗಿ ಇರಿಸುತ್ತದೆ. ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಅಂದರೆ ಯಾರಿಗೆ ಮದುವೆಯಾಗಿಲ್ಲ ಅಂಥವರು ಮದುವೆ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಅತ್ಯುತ್ತಮ ಸಂಬಂಧಗಳು ಒದಗಿ ಬರಲಿದೆ. ಅದ್ಯಾಗೋ ತಿಂಗಳ ಅಂತ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಉತ್ತಮ. ಮಂಗಳನು ಮಾತಿನ ಸ್ಥಾನವಾದಂತಹ 2ನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಭಾಷೆಯಲ್ಲಿ ಅರಿವಿಲ್ಲದೆ ಕಠಿಣತೆ ನುಸುಳಬಹುದು. ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಸಂಗಾತಿಯೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು. ಅವರು ನನ್ನ ಮಾತೇಕೆ ಕೇಳಬೇಕು ಎಂಬ ಅಹಂಕಾರ ಮನೋಭಾವವನ್ನು ಬದಿಗಿಟ್ಟು ರಾಜಿ ಮಾಡಿಕೊಳ್ಳುವುದನ್ನು ಕಲಿಯುವುದು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುತ್ತದೆ. ಕುಟುಂಬದಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು, ಮನಸ್ತಾಪಗಳು ಇದ್ದೇ ಇರುತ್ತದೆ. ಅದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತದೆ. ಸೊ ಹಾಗಾಗಿ ಮೇಷರಾಶಿಯವರು ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಮೇಷರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ನಿಮ್ಮ ವಿದ್ಯಾಸ್ಥಾನದ 4ನೇ ಮನೆಯ ಮೂಲಕ ಗುರು ಮತ್ತು ಬುಧನ ಸಂಚಾರವು ಜೂನ್ 15ರ ನಂತರ ವಿದ್ಯಾರ್ಥಿಗಳಿಗೆ ಅಪ್ರತಿಮ ಏಕಾಗ್ರತೆಯನ್ನು ಕರುಣಿಸುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಅರ್ಜಿ ಸಲ್ಲಿಸುತ್ತಿರುವವರು ಅಥವಾ ವಿದೇಶದಲ್ಲಿ ವ್ಯಾಸಂಗವನ್ನು ಮಾಡಲು ಬಯಸುವವರು ತಾವು ಬಯಸಿದ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರವೇಶವನ್ನು ಪಡೆಯಲಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ಹೆಚ್ಚಿನ ಧೈರ್ಯದಿಂದ ಪರೀಕ್ಷೆಗಳನ್ನು ಎದುರಿಸುತ್ತಾರೆ. ಮತ್ತು ಜೂನ್ 15ರ ನಂತರ ಸೂರ್ಯನ ಅನುಕೂಲಕರ 3ನೇ ಮನೆಯ ಸಂಚಾರದಿಂದಾಗಿ ವಿಜಯಶಾಲಿಯಾಗುತ್ತಾರೆ ಅಂತಲೇ ಹೇಳಬಹುದು. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ, ವ್ಯವಹಾರ, ಸ್ವಯಂ ಉದ್ಯೋಗವನ್ನು ಮಾಡುವವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ವ್ಯಾಪಾರಸ್ಥರಿಗೆ ಈ ಜೂನ್ ತಿಂಗಳು ಒಂದು ಹಬ್ಬವಿದ್ದಂತೆ. ರಿಯಲ್ ಎಸ್ಟೇಟ್, ನಿರ್ಮಾಣ ವಲಯ, ಆಟೋಮೊಬೈಲ್ ಮಾರಾಟ ಮತ್ತು ಇಂಟೀರಿಯರ್ ಡಿಸೈನ್ನಲ್ಲಿ ತೊಡಗಿರುವವರಿಗೆ 4ನೇ ಮನೆಯಲ್ಲಿ ಗುರು ಮತ್ತು ಶುಕ್ರನ ಸಂಚಾರವು
ಅಪಾರ ಆರ್ಥಿಕ ಲಾಭವನ್ನು ಸುರಿಸಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರದ ಹೆಜ್ಜೆ ಗುರುತನ್ನು ವಿಸ್ತರಿಸಲು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯನು 3ನೇ ಮನೆಯಲ್ಲಿ ಇರುವುದರಿಂದ ಗುತ್ತಿಗೆದಾರರಿಗೆ ಸರ್ಕಾರಿ ಟೆಂಡರ್ಗಳನ್ನು ಪಡೆಯುವ ಉತ್ತಮ ಅವಕಾಶವಿದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸ್ನೇಹಿತರೆ ನಿಮ್ಮ ಸಂಪರ್ಕವನ್ನು ಸ್ಥಾಪಿಸಲಿದ್ದೀರಿ. ಎಂಜಿನಿಗಳನ್ನು ನಡೆಸುತ್ತಿರುವವರು ಅಥವಾ ಸಂವಹನ ವಲಯದಲ್ಲಿ ಕೆಲಸವನ್ನು ಮಾಡುವವರು ಬುಧನ ಬೆಂಬಲದಿಂದ ಅಮಾವಾಸ್ಯೆ ಮುಗಿದ ನಂತರ ಲಾಭದಾಯಕ ಹೊಸ ಒಪ್ಪಂದಗಳನ್ನು ಅಂತಿಮಗೊಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಯಾವುದೇ ವಿಚಾರಕ್ಕೂ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ. ಸಣ್ಣ ಪುಟ್ಟ ಗ್ರಹಗಳ ಸಂಚಾರದಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಉದ್ಭವಿಸಬಹುದು. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಅಂದರೆ ನಿಮ್ಮ ಜಾಬ್ ಮತ್ತು ಕೆರಿಯರ್ ಬಗ್ಗೆ ಹೇಳೋದಾದರೆ ನಿಮ್ಮ 4ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ನಿಮ್ಮ ಕೆಲಸದ ವಾತಾವರಣವನ್ನು ಅತ್ಯಂತ ಆನಂದಕರ ಮತ್ತು ಶಾಂತಿಯುತವಾಗಿಸುತ್ತದೆ. ವಿದೇಶಕ್ಕೆ ಪ್ರಯಾಣಿಸಲು ಬಯಸುವವರು ಅಥವಾ ವೃತ್ತಿಪರ ವರ್ಗಾವಣೆಯನ್ನು ಬಯಸುವವರಿಗೆ ತಿಂಗಳ ಕೊನೆಯಲ್ಲಿ ಅತ್ಯುತ್ತಮ ಅವಕಾಶಗಳು ಲಭ್ಯವಾಗಲಿದೆ. ಮಂಗಳನ ಸಂಚಾರವು ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಮೂಲಕವೇ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು ಉತ್ತಮವಾಗಿರುತ್ತದೆ. ನಿಮ್ಮ ವೃತ್ತಿ ಅಧಿಪತಿಯಾದ ಶನಿಯು 12ನೇ ಮನೆಯಲ್ಲಿದ್ದರೂ ಈ ತಿಂಗಳು ಗ್ರಹಗಳ ಬೆಂಬಲವು ಸಂಪೂರ್ಣವಾಗಿ ನಿಮ್ಮ ಪರವಾಗಿದೆ ಸ್ನೇಹಿತರೆ. ಜೂನ್ 15ರ ನಂತರ ಸೂರ್ಯನು 3ನೇ ಮನೆಗೆ ಪ್ರವೇಶಿಸುವುದು ಉದ್ಯೋಗಸ್ಥರಿಗೆ ಅತ್ಯಂತ ಶುಭ ಬೆಳವಣಿಗೆಗಳನ್ನು ತರುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಬಡ್ತಿ ಅಥವಾ ಇನ್ಕ್ರಿಮೆಂಟ್ಗಳು ಅಂತಿಮವಾಗಿ ಈಗ ಕೈಗೂಡಲಿವೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಒಳೆಯುತ್ತವೆ ಮತ್ತು ನಿಮ್ಮ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ನೀಡಲಿದ್ದಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಸಮಸ್ಯೆಗಳು ಕೂಡ ಎದುರಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವಂದರೆ ಖಂಡಿತವಾಗಿಯೂ ಪರಿಹಾರ ಇದೆ. ಅಮಾವಾಸ್ಯೆಯ ದಿನ ಈ ಪರಿಹಾರವನ್ನು ಅನುಸರಿಸಿ ಕಷ್ಟ ಸಮಸ್ಯೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ 4ನೇ ಮನೆಯು ತಾಯಿಯನ್ನು ಸೂಚಿಸುವುದರಿಂದ ನಿಮ್ಮ ತಾಯಿಯನ್ನು ಅಥವಾ ವಯಸ್ಸಾದ ಮಹಿಳೆಯರನ್ನು ಗೌರವಿಸಿ ಮತ್ತು ಅವರಿಗೆ ಇಷ್ಟವಾದ ಉಡುಗೊರೆಗಳನ್ನು ನೀಡುವುದರಿಂದ ಈ ತಿಂಗಳು ನಿಮ್ಮೆಲ್ಲ ಸಕಾರಾತ್ಮಕ ಆಸೆಗಳು ಈಡೇರುತ್ತವೆ. ಇನ್ನು ಕುಜದೋಷ ಶಾಂತಿ ಜೂನ್ 15ರ ನಂತರ 2ನೇ ಮನೆಯಲ್ಲಿರುವಂತಹ ಮಂಗಳನಿಂದ ಉಂಟಾಗುವ ವಾಕ್ ದೋಷಗಳನ್ನು ಸಮನ ಮಾಡಲು ಪ್ರತಿ ಮಂಗಳವಾರ ಅಥವಾ ಈ ಅಮಾವಾಸ್ಯೆ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜಿಸಿ ಕೆಂಪು ಹೂಗಳಿಂದ ಇಟ್ಟು ಪೂಜಿಸುವುದು ಶುಭ ಫಲಿತಾಂಶವನ್ನು ನೀಡಲಿದೆ. ಇನ್ನು ದಕ್ಷಿಣಾಮೂರ್ತಿ ಸ್ತೋತ್ರ ಉಚ್ಚ ಗುರುವಿನ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಕೌಟುಂಬಿಕ ಶಾಂತಿಗಾಗಿ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸಿ ಅಥವಾ ಕಡಲೆಕಾಳುಗಳನ್ನು ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡಿ. ಆದಷ್ಟು ಬಡವರಿಗೆ ಅನ್ನದಾನ, ವಸ್ತ್ರದಾನ ಮತ್ತು ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಈ ತಿಂಗಳು ಗುರು ಮತ್ತು ಸೂರ್ಯನ ಅದ್ಭುತ ಗ್ರಹಗತಿಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಮತ್ತು ಮಂಗಳನ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಶಾಂತಗೊಳಿಸಲು ನಾನು ಹೇಳುವಂತಹ ಪರಿಹಾರವನ್ನು ಅಭ್ಯಾಸ ಮಾಡಿ ಮೇಷರಾಶಿಯವರು ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.